So this is the border of Karnataka as well as the Andhra Pradesh, particularly which Satya Sai district. We are the brothers and sisters. We are the no linguistic or the language barriers. You might have heard the Kannada and know the Kannada language. Kannada? Okay, no problem. Kannada, you know Kannada, Siriganda Kannada. Huh? I can able to speak in Hindi, English or Kannada. Telugu little bit difficult for me to talk with that. That's why I will use the Kannada. You are the neighboring peoples of Karnataka and Andhra Pradesh. ಈಗ ಓಕೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಅವರ ಹೆಸರುಗಳು ನನಗೆ ಗೊತ್ತಿಲ್ಲ, ಆದರೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದಾರೆ. ಈಗಷ್ಟೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪೋರ್ಟ್ರೈಟ್ ಅನ್ನ, ಪ್ರತಿಮೆಯನ್ನ ಈ ಗೊಲ್ಲಪುರಂ ಹಿಂದೂಪುರ ಈ ಗ್ರಾಮದಲ್ಲಿ ನೀವು ಅನಾವರಣ ಮಾಡಿದ್ದೀರಿ. ಯು ಆರ್ ಓಪನಿಂಗ್ ದಟ್ ದ ಸ್ಟ್ಯಾಚ್ಯೂ ನಾವು. ನಿಮ್ಮ ಉದ್ದೇಶ ಏನು ಅಂತ, ನೀವು ಯಾವ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಇಲ್ಲಿ ಉದ್ಘಾಟನೆ ಮಾಡಿದಿರಿ ಅನ್ನುವ ಹಿನ್ನೆಲೆಯನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಒಂದು ದಿನಕ್ಕೆ ಈ ಥರ ಸೇರಿ ಎಲ್ಲ ಕಲಶಗಳೊಂದಿಗೆ ನೀವೆಲ್ಲ ಗಣ್ಯಮಾನ್ಯರನ್ನ ಸ್ವಾಗತ ಮಾಡಿ ನಿಮ್ಮ ಅಭಿಮಾನವನ್ನು, ನಿಮ್ಮ ಆಧಾರವನ್ನು ಇಲ್ಲಿ ತೋರಿಸಿದ್ದೀರಿ. ಬಹಳ ಸಂತೋಷ ಅದು. ಆದರೆ ಏನಾಗಬೇಕು ಅಂತ, ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಗೋಲ್? ಮುಂದೆ ಏನಾಗಬೇಕು ನೀವು? ಸಹೋದರ ದೇವಿ ಪ್ರಸಾದ್ ಅವರು ನನ್ನ ಹಾಗೆ ಒಬ್ಬ ಅಧಿಕಾರಿಯಾಗಿ ಇದ್ದಂಥವ್ರು. ಅವ್ರಿಗೆ ಯಾವುದೇ ಕೊರತೆ ಇಲ್ಲ. ಈ ನಂತರದ ದಿನಗಳಲ್ಲಿ ಅವರು ಹಾಯಾಗಿ ಹೈದರಾಬಾದಲ್ಲೋ, ಅಮರಾವತಿನಲ್ಲೋ, ವಿಶಾಖಪಟ್ಟಣಮಲ್ಲೋ ವಿಲ್ಲಾಗಳು, ಬಂಗ್ಲೆಗಳಲ್ಲಿ ವಾಸ ಮಾಡಿ ಬದುಕಬಹುದಿತ್ತು. ನಿಮ್ಮ ಹಂತಕ್ಕೆ ಬಂದು ನಿಮ್ಮನ್ನು ಯಾಕೆ ಈ ಥರ ಮೋಟಿವೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಸಂಕ್ಷಿಪ್ತವಾಗಿ ಈಗ ವೇಳೆಯ ಅಭಾವದಿಂದ ಕೆಲವು ಮಾತನ್ನ ಹೇಳುವಂಥ ಉದ್ದೇಶ ನನಗೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ನೇ ಇಸವಿಯಲ್ಲಿ ಅವರು ಕಾನೂನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟ ನಂತರದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಆಫ್ ಇಂಡಿಯಾವನ್ನು ಮಾಡ್ತಾರೆ. ಆಮೇಲೆ ನಿಮಗೆ ಧಮ್ಮವನ್ನು ಕೊಟ್ಟಿದ್ದಾರೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಈ ದೇಶಕ್ಕೆ ಚಳವಳಿಗಳನ್ನು ಕೊಟ್ಟಿದ್ದಾರೆ. ಆದರೆ ಇವರು ಹೇಗೆ ಬದುಕಬೇಕು, ಯಾವ ರಾಜಕೀಯ ಸಿದ್ಧಾಂತಗಳನ್ನು ಹಿಡಿದು ಬದುಕಬೇಕು ಅನ್ನಲಿಕ್ಕಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954 ಮಾಡಿದ್ರು. ನಿಮಗೆ ಗೊತ್ತಿರಲಿ, ಬಹಳಷ್ಟು ಬಾರಿ ಅವರು ಹೈದರಾಬಾದ್ಗೆ ಸಂಪರ್ಕವನ್ನು ಹೊಂದಿದ್ರು, ಅಂದಿನ ಮದ್ರಾಸ್ಗೆ ಸಂಪರ್ಕವನ್ನು ಹೊಂದಿದ್ರು. ಈ ದೇಶದ 4 ಮೂಲೆಗಳಲ್ಲಿ ಬಂದು ಜನಜಾಗೃತಿಯನ್ನು ಇದೇ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು. ಆದರೆ ಅವರು ಗತಿಸಿದ ನಂತರದಲ್ಲಿ ಜಗತ್ತಿನಾದ್ಯಂತ ಅತ್ಯಧಿಕ ಹೆಚ್ಚು ಪ್ರತಿಮೆಗಳನ್ನ ಕೇವಲ ನಮ್ಮ ಗೊಲ್ಲಪುರಂ ಪಟ್ಟಣದಲ್ಲಿ, ಹಳ್ಳಿಯಲ್ಲಿ ಮಾತ್ರ ಅಲ್ಲ, ಇಡೀ ಅಮೆರಿಕದ ವಾಷಿಂಗ್ಟನ್ DC ಇಂದ ಹಿಡಿದು ನಮ್ಮ ಗೊಲ್ಲಪುರಂ ಹಳ್ಳಿಯವರೆಗೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಹೇಳಿದ್ರೆ ಅವರ ವಿದ್ವತ್ತು, ಅವರ ಮಹತ್ವ, ಅವರು ಕೊಟ್ಟಂತ ಸಂವಿಧಾನ, ಅವರು ಕೊಟ್ಟಂತ ಬೌದ್ಧ ಧಮ್ಮ. ನಿಮ್ಮ ಊರಿನಲ್ಲಿ ಈ ಬೋಧಿ ವೃಕ್ಷ ಯಾಕೆ ಇದೆ? ಯಾವುದರ ಇರಮ್ಮ ತಾಯಿ, ಮಾತಾಡ್ಬೇಡ ತಾಯಿ, ಸೈಲೆಂಟ್. ಈ ಊರಿನಲ್ಲಿ ಯಾಕೆ ಈ ಬೋಧಿ ವೃಕ್ಷ ಇದೆ? ಯಾವ ಕಾರಣಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಬೋಧಿ ವೃಕ್ಷ ಇದೆ ಅಂತ ಹೇಳಿದ್ರೆ, ನಿಮ್ಮಗಳಿಗೆ ಒಂದು ಧಮ್ಮ ಬೇಕು ಅಂತ ಯೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಸರಿಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಬೌದ್ಧಾನುಯಾಯಿಗಳನ್ನ ಸೇರಿಸಿ ಧಮ್ಮವನ್ನು ನಿಮಗೆ ಕೊಟ್ಟರು. 22 ಪ್ರತಿಜ್ಞಾ ವಿಧಿಗಳನ್ನ ಕೊಟ್ಟರು, ತ್ರಿಶರಣಗಳು, ಪಂಚಶೀಲಗಳು, ಅಷ್ಟಾಂಗ ಮಾರ್ಗವನ್ನ ಕೊಟ್ಟರು. ಆ ಧಮ್ಮವನ್ನ ಇವತ್ತು ಇಡೀ ರಾಷ್ಟ್ರಾದ್ಯಂತ, ರಾಷ್ಟ್ರದ ಹೊರಗೆ ಕೂಡ ಪಸರಿಸುವ ಜವಾಬ್ದಾರಿಯನ್ನ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ತೆಗೆದುಕೊಂಡಿದ್ದಾರೆ. ದಟ್ ಈಸ್ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಭಾರತೀಯ ಬೌದ್ಧ ಮಹಾಸಭಾ. ಆ ಶಾಖೆ ಇವತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಹರಿಯಾಣದಲ್ಲಿ, ದಿಲ್ಲಿಯಲ್ಲಿ ಎಲ್ಲ ಕಡೆ ಇದೆ. ನಿಮಗೆ ಧಮ್ಮವನ್ನ ಕೊಡದ ಹೊರತು, ನಿಮಗೆ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತವನ್ನು ಕೊಡದ ಹೊರತು, ನೀವು ಯಾವುದೋ ನಿಮಗೆ ಸಂಬಂಧವಿಲ್ಲದ, ನಿಮಗೆ ಮೋಸ ಮಾಡಿದಂಥ
ಒಂದು ಪಕ್ಷಕ್ಕೆ, ಒಂದು ಧಮ್ಮಕ್ಕೆ ಮಾರಿ ಹೋಗಿ ನಿಮ್ಮ ಈ ದುಸ್ಥಿತಿಗೆ ನೀವೇ ಕೂಡ ಕಾರಣ ಆಗಿರ್ತೀರಿ. ನೀವು ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನಮಗೇನು ಇಲ್ಲಿ ಬಂದು ಹಳ್ಳಿಗಳಲ್ಲಿ ಭಾಷಣ ಮಾಡಿ ಚಪ್ಪಾಳೆ ಗಿಡಿಸ್ಕೊಳ್ಬೇಕು ಇರೋದೇ ಇಲ್ಲ. ಆದ್ರೆ ನಿಮ್ಮ ಬದುಕು, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳಿಗೆ ಉದ್ಯೋಗ, ನಿಮಗೆ ಸರ್ಕಾರಿ ಸೌಲಭ್ಯವೆಲ್ಲ ಸಿಗಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಹೇಳಿರೋದನ್ನ ಯಥಾವತ್ತಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅವರ ಕೊಟ್ಟ ಧಮ್ಮ, ಬೌದ್ಧ ಧಮ್ಮ, ಈ ನೆಲದ ಮೂಲ ನಿವಾಸಿಗಳೇ ನೀವು. ನಿಮ್ಮ ಮುಖಗಳಲ್ಲಿ, ನಿಮ್ಮ ಚಹರೆಯಲ್ಲಿ ಬೌದ್ಧತ್ವ ಇದೆ. ಬೌದ್ಧ ಕುರುಹುಗಳು ಇಡೀ ಜಗತ್ತಿನಾದ್ಯಂತ, ವಿಶೇಷವಾಗಿ ಸೌತ್ ಏಷ್ಯಾದಲ್ಲಿ ಇದೆ. ಆದ್ರೆ ಯಾಕೆ ಈ ಗ್ರಾಮಗಳಲ್ಲಿ ಬೌದ್ಧತ್ವ ನಾಶ ಆಯಿತು ಅಂತ ಹೇಳಿದ್ರೆ ಅದು ಬ್ರಾಹ್ಮಣತ್ವದ ಮೇಲಾಟದಿಂದ ಆಯಿತು. ಇವತ್ತಿನ ಪೂಜಾರಿ ಸಂಸ್ಕೃತಿಯಿಂದ ನಿಮ್ಮ ಅವನತಿಗೆ ಕಾರಣವನ್ನ ಬರೆದಿದ್ದಾರೆ. ಮನುವಾದ ಸಂಸ್ಕೃತಿಯನ್ನ ಬಿತ್ತುತ್ತಿದ್ದಾರೆ. ಮನುವಾದಿಗಳು ದೇಶವನ್ನ ಆಳ್ತಾ ಇದ್ದಾರೆ. ನೀವು ಇರಬೇಕಾದ ಜಾಗದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ನಿಮ್ಮ ಶ್ರಮದ, ನಿಮ್ಮ ಬೆವರಿನ ಪ್ರತಿಫಲವನ್ನ ಅವರು ತಗೊಳ್ತಾ ಇದ್ದಾರೆ. ನಿಮ್ಮನ್ನ ಇಂಥ ಯಥಾಸ್ಥಿತಿಯಲ್ಲೇ ಇಟ್ಟಿದ್ದಾರೆ. ನೀವು ಬದಲಾಗಬೇಕು, ನೀವು ಬದಲಾವಣೆಯನ್ನ ಬಯಸಬೇಕು. ಆ ಕಾರಣಗಳಿಗಾಗಿ ಇವ್ರು ಯಾವುದೋ ಒಂದು ರಾಜಕೀಯ ಗೀಳಿಗಾಗಿ ಹಳ್ಳಿವರೆಗೆ ಬಂದಿದ್ದಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಬರಬಾರದು. ಬಾಬಾ ಸಾಹೇಬರ ಒಂದು ಹೋರಾಟದ ರಥವನ್ನ ಮುಂದುವರಿಸುವ ಕಾರಣಗಳಿಗಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಾಜಕೀಯ ಸಿದ್ಧಾಂತವನ್ನ ಗ್ರಾಮ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಕಾರಣಗಳಿಗಾಗಿ ನಾವು ಇಂಥ ಗ್ರಾಮಗಳಿಗೆ ಬಂದಿದ್ದೇವೆ. ನಿಮ್ಮಲ್ಲಿ ಸಂಖ್ಯಾಬಲವನ್ನ ನೋಡ್ತಾ ಇಲ್ಲ, ನಿಮ್ಮ ಬೌದ್ಧಿಕ ವಿಕಾಸ ಏನಾಗಿದೆ, ನೀವು ಯಾವ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಳ್ತೀರಿ. ನಿಮಗೆ ಗೊತ್ತಿರಲಿಲ್ಲ, ಅವರ ಕೊಟ್ಟ ಧಮ್ಮವನ್ನ ಈ ದೇಶದಿಂದ ಹೊರ ಹಾಕಲಾಗಿತ್ತು. ಬ್ರಾಹ್ಮಣ್ಯ ವಿಜೃಂಭಿಸ್ತಾ ಇತ್ತು. ನೀವು ಈ ನೆಲದ ಮೂಲ ನಿವಾಸಿಗಳು, ಈ ದೇಶದ ಅಧಿಕಾರ ಮತ್ತು ಆಸ್ತಿಗೆ ವಾರಸುದಾರರು ನೀವು ಅಂತ ನಮಗೆ ತಿಳಿಯ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಈ ಎಲ್ಲ ಕಾರಣಗಳಿಗಾಗಿ, ಅವರ ಎಲ್ಲ ಕೊಡುಗೆಗಳಿಗಾಗಿ ಇವತ್ತು ಇಂತಹ ಗ್ರಾಮದಲ್ಲಿ ಕೂಡ ಅವರ ಪುತ್ಥಳಿಯನ್ನು ನಾವು ಇಟ್ಟಿದ್ದೇವೆ. ಪುತ್ಥಳಿಯನ್ನು ಇಟ್ಟು ಜೈಕಾರವನ್ನ ಮಾಡಿ ತಮಟೆಯನ್ನ ಬಾರಿಸಿ ಕುಣಿದ್ರೆ ಸಾಲದು. ಅವರ ತತ್ವ ಸಿದ್ಧಾಂತಗಳು ಪ್ರತಿ ಗ್ರಾಮದಲ್ಲಿ, ಪ್ರತಿ ಯುವಕ ಯುವತಿಯರಲ್ಲಿ ಬೆಳಿಬೇಕು. ಅವರು ವಿದ್ಯಾವಂತರಾಗಬೇಕು. ನನಗೆ ಯಾಕೋ ಇಲ್ಲಿ ವಿದ್ಯಾವಂತರ ಸಂಖ್ಯೆ ಅಷ್ಟಾಗಿ ಕಾಣ್ತಾ ಇಲ್ಲ. ಕೇವಲ ಒಬ್ಬ ಇಬ್ಬ ಬೆರಳೆಣಿಕೆಯಷ್ಟು ಅಧಿಕಾರಿಗಳಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ವ್ಯಕ್ತಿಗಳು ತನ್ನ ಪಕ್ಷ ಸಿದ್ಧಾಂತಕ್ಕಾಗಿ ನಿಮ್ಮ ಹತ್ರ ಬರ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಹಸಿದ ಹೊಟ್ಟೆಯನ್ನ, ಬುದ್ಧಿ ಇಲ್ಲದನ್ನ ನಿಮಗೆ ವಿದ್ಯೆಯನ್ನು ಕೊಡುವುದರ ಮುಖಾನ ಎಲ್ಲವನ್ನ ಕೊಟ್ಟಿದ್ದಾರೆ. ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡುವ ಕಾರಣಗಳಿಗಾಗಿ ನಿಮಗೆ ತಿಳಿ ಹೇಳಿದ್ದಾರೆ. ಅವರ ಹೋರಾಟದ ಪ್ರತಿಫಲವನ್ನು ಇಡೀ ಜಗತ್ತು ಇವತ್ತು ಮೆಚ್ಚುತ್ತಾ ಇದೆ.